ಫಸ್ಟ್ ಟಚ್ ಅಕಾಡೆಮಿ ಪ್ರೀ ಸ್ಕೂಲ್ ಆ್ಯಂಡ್ ಚೈಲ್ಡ್ ಕೇರ್ ಇಂದು ಬೆಂಗಳೂರಿನ ಹೊಸ ತಿಪ್ಸಂದ್ರದ ತಮ್ಮ ಶಾಲೆಯ ಬಳಿ ಮಕ್ಕಳು ಸ್ಕ್ರೀನ್ಸ್ ಅಂದರೆ ಮೊಬೈಲ್, ವಿಡಿಯೋ ಗೇಮ್ಸ್ಗಳಿಗೆ ನೀಡುತ್ತಿರುವ ಸಮಯವನ್ನ ತಡೆಗಟ್ಟುವ ಉದ್ದೇಶದಿಂದ ಕಿಡೋಥಾನ್ 2025 ಅನ್ನುವ ಮ್ಯಾರಥಾನ್ ಮಾದರಿ ಕಾರ್ಯಕ್ರಮವನ್ನು ಆಯೋಜಿಸಿತು. ಈ ಕಿಡೋಥಾನ್ 2025ಕ್ಕೆ ಎಂಎಲ್ಸಿ ನಾರಾಯಣ ಸ್ವಾಮಿ ಅವರು ಧ್ವಜ ಹಾರಿಸುವ ಮೂಲಕ ಸಾಂಕೇತಿಕವಾಗಿ ಚಾಲನೆಯನ್ನ ನೀಡಿದ್ರು. ಫಸ್ಟ್ ಟಚ್ ಅಕಾಡೆಮಿ ಅಂತೇಳಿ ಪ್ರೀ ಸ್ಕೂಲನ್ನು ಪ್ರಾರಂಭ ಮಾಡಿ 10 ವರ್ಷಗಳಾಯಿತು. ಪ್ರಾರಂಭ ಮಾಡಿ 3ನೇ ವರ್ಷಕ್ಕೇ ದ ಬೆಸ್ಟ್ ಪ್ರೀ ಸ್ಕೂಲ್ ಇನ್ ಬ್ಯಾಂಗ್ಳೂರ್ ಅಂತ ಹೇಳ್ಬಿಟ್ಟು ಅವಾರ್ಡ್ ಕೂಡ ಬಂದಂಥ ಒಂದು ಶಾಲೆ ಇದು. ಮಕ್ಕಳು, ನನ್ನ ಮಗ ಈ ಶಾಲೆನ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಒಂದು ಮಾತನ್ನು ಹೇಳಿದೆ ನಾನು, ಮಕ್ಕಳು ಶಾಲೆಗೆ ಬರಬೇಕಾದ್ರೆ ಯಾವತ್ತೂ ಕೂಡ ಅಳಬಾರ್ದು. ಅವರು ಈವನ್ ಸಾಟರ್ಡೆ ಮತ್ತು ಸಂಡೇ ಹಾಲಿಡೇ ಇದ್ದಂಥ ಟೈಮಲ್ಲೂ ಕೂಡ ಅವರ ಪೇರೆಂಟ್ಸ್ಗೆ ಹೇಳಬೇಕು, ಅವರು ಇಲ್ಲ ನಾನು ಇವತ್ತು ನಾನು ಶಾಲೆಗೆ ಹೋಗ್ತೀನಿ ಅಂತೇಳಿ ಅಂಥ ಒಂದು ವಾತಾವರಣ ನಿರ್ಮಾಣ ರೀತಿಯಲ್ಲಿ ಈ ಶಾಲೆನ ಪ್ರಾರಂಭ ಮಾಡಿದೆಯಾ, ಆ ರೀತಿ ನಡ್ಕೊಂಡು ಹೋಗಬೇಕು ಅಂತ ಅವತ್ತು ಮಾತಾಡಿದೆ. ಅದೇ ರೀತಿ ಇವತ್ತು ಮಕ್ಕಳು ಈವನ್ ಹಾಲಿಡೇಸು, ಫೆಸ್ಟಿವಲ್ಸ್ ಹಾಲಿಡೇಸ್ ಇದ್ದರೂ ಕೂಡ ಅವ್ರ ಮನೇಲಿ ಪೇರೆಂಟ್ಸಿಗೆ ಗಲಾಟೆ ಮಾಡ್ತಾರೆ, ಇಲ್ಲ ನಾನು ಶಾಲೆಗೆ ಹೋಗಬೇಕು ಅಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದೀವಿ. ಇವತ್ತೇನಪ್ಪ ಅಂತಂದರೆ ಇವತ್ತು 10 ವರ್ಷಗಳಾಗಿರೋದಕ್ಕೋಸ್ಕರವಾಗಿ ಮಕ್ಕಳಲ್ಲಿ ಒಂದು ಅವೇರ್ನೆಸ್ಸನ್ನು ತರೋದಕ್ಕೆ ಇವತ್ತಿನೇನು 21ನೇ ಶತಮಾನಕ್ಕೆ ಕಾಲಿಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ಇಲ್ಲ ಲ್ಯಾಪ್ಟಾಪ್ ನೋಡ್ತಾ ಇರ್ತಾರೆ, ಒಂದು ಮೊಬೈಲ್ ನೋಡ್ತಾ ಇರ್ತಾರೆ. ಈ ರೀತಿ ನೋಡಿಕೊಂಡು ಸಮಯವನ್ನು ವೇಸ್ಟ್ ಮಾಡೋದ್ರಿಂದ ಮಕ್ಕಳು ಹುಟ್ಟಿರೋ ಮಕ್ಕಳನ್ನೇ ಇವತ್ತು ಮೊಬೈಲ್ ಊಟ ಮಾಡಿಸ್ಬೇಕಾದ್ರೆ ಮೊಬೈಲ್ ತೋರಿಸ್ಬೇಕಂತ ಪರಿಸ್ಥಿತಿ ಬಂದಿದೆ. ಅದರಿಂದ ಹೊರಗಡೆ ಇರಬೇಕು ಅಂತೇಳಿ ಒಂದು ಪೇರೆಂಟ್ಸಲ್ಲಿ ಅವೇರ್ನೆಸ್ಸನ್ನು ತರಬೇಕು ಅನ್ನೋದಕ್ಕೋಸ್ಕರವಾಗಿ ಈ ಒಂದು ಕಿಡೋಥಾನ್ ಅಂತೇಳಿ ಮಕ್ಕಳಿಗೆ ಓಟವನ್ನು ಇಟ್ಟಿದ್ದೀವಿ. ಎಲ್ಲ ರೀತಿಯಲ್ಲಿ ಸುಮಾರು ಒಂದು 250 ಜನ ಮಕ್ಕಳು ವಿವಿಧ ಭಾಗಗಳಿಂದ ಬಂದಿಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಒಂದು ಸಂತೋಷ. ಈ ಮಕ್ಕಳಿಂಥ ಒಂದು ಅವೇರ್ನೆಸ್ಸನ್ನು ಕೊಟ್ಟು ಈ ಮಕ್ಕಳಲ್ಲೂ ಕೂಡ ಇಂಥ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಒಂದು ಅವಕಾಶ ಆಗಲಿ ಅಂತೇಳಿ ಫಸ್ಟ್ ಟಚ್ ಅಕಾಡೆಮಿಯಿಂದ ನಮ್ಮ ಇದರ ಚೇರ್ಮನ್ ಆಗಿರ್ತಕ್ಕಂಥ ನನ್ನ ಮಗ ದಿಲೀಪ್ ಸಾಗರ್ ಅವರು ನಡೆಸಿಕೊಟ್ಟಿದ್ದಾರೆ. ಇದು ಉತ್ತಮವಾದಂಥ ಕಾರ್ಯಕ್ರಮ ಇನ್ನೂ ಯಶಸ್ವಿಯಾಗಿ ನಡೀಲಿ ಅಂತೇಳಿ ಅವರಲ್ಲಿ ಹಾರೈಸ್ತೇನೆ. ಮಕ್ಕಳಿಗೆ ಈ ಸಮ್ಮರ್ ಕ್ಯಾಂಪ್ ಅಂತೇಳಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ. ಆ ಸಮ್ಮರ್ ಕ್ಯಾಂಪಲ್ಲೂ ಮಕ್ಕಳೆಲ್ಲ ಭಾಗವಹಿಸೋರು. ಅದೇ ರೀತಿ ಇಂಥ ಒಂದು ವಿನೂತನವಾದಂಥ ಒಂದು ಕಾರ್ಯಕ್ರಮನ ಮಾಡಿದ್ರೆ ಮಕ್ಕಳಿಗೂ ಕೂಡ ಒಂದು ಸಂತೋಷ ಆಗುತ್ತೆ ಅಂತೇಳಿ ಹಾಲಿಡೇ ಬಂದಾಗಿಂದ ಸುಮಾರು 1 ತಿಂಗಳಿಂದ ಮನೆಯಲ್ಲೇ ಮಕ್ಕಳು ಇರ್ತಾ ಇರ್ತಾರಲ್ವ, ಇಂಥ ಒಂದು ಕಾರ್ಯಕ್ರಮನ ಕೊಟ್ಟಂಥ ಸಂದರ್ಭದಲ್ಲಿ ಪೇರೆಂಟ್ಸ್ಗೂ ಖುಷಿ ಆಗುತ್ತೆ. ಮಕ್ಕಳು, ಯಾಕಂದ್ರೆ ನಮ್ಮ ಶಾಲೆ ಮಕ್ಕಳೇ ಅಂತಲ್ಲ, ಈ ಸರೌಂಡಿಂಗಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಬಡಾವಣೆಗಳಿಂದ ಮಕ್ಕಳು ಬಂದಿರೋ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇದು ಮಾಡೋದ್ರಿಂದ ಒಂದು ಉತ್ತೇಜನ ಸಿಗುತ್ತೆ ಅಂತಕ್ಕಂಥ ನನ್ನ ಅನಿಸಿಕೆ. ಕಿಡೋಥಾನ್ 2025ನ ಜವಾಬ್ದಾರಿಯನ್ನ ಫಸ್ಟ್ ಟಚ್ ಅಕಾಡೆಮಿ ಮಾಲೀಕರಾದ ದಿಲೀಪ್ ಎನ್ ಸಾಗರ್ ಅವರು ವಹಿಸಿಕೊಂಡಿದ್ರು. ಕಿಡೋಥಾನ್ 2025ರಲ್ಲಿ 1ರಿಂದ 10 ವರ್ಷದ 100 ಮಕ್ಕಳು ಭಾಗವಹಿಸಿದ್ರು. ಇದು 2 ಸುತ್ತುಗಳಲ್ಲಿ ನಡೆಯಿತು. ಮೊದಲನೇ ಸುತ್ತಿನಲ್ಲಿ 1ರಿಂದ 5 ವರ್ಷದ ಮಕ್ಕಳು ಭಾಗವಹಿಸಿದ್ರೆ, 2ನೇ ಸುತ್ತಿನಲ್ಲಿ 6ರಿಂದ 10 ವರ್ಷದ ಮಕ್ಕಳು ಭಾಗವಹಿಸಿದ್ರು. ಸ್ಥಳೀಯ ರಾಜಕೀಯ ಮುಖಂಡರು ಆಗಮಿಸಿದ್ದು, ಕಾರ್ಯಕ್ರಮದ ಕೊನೆಯಲ್ಲಿ ವಿಜೇತ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು.
ಕಾರ್ಯಕ್ರಮಕ್ಕೆ ಸಾಕಷ್ಟು ಪೋಷಕರು ಆಗಮಿಸಿದ್ದು ವಿಶೇಷವಾಗಿತ್ತು. ನಿಮ್ಮ ಮಗು ಇವತ್ತು ಇಲ್ಲಿ ಕಿಡೋತನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ, ಖುಷಿ ಆಗ್ತಾ ಇದೆ. ನೋಡಬೇಕು, ಫಸ್ಟ್ ಬರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಡಿಪೆಂಡ್ಸ್ ಆನ್ ಹರ್. ನಿಮ್ಮ ಮಗು ಓದ್ತಾರೆ ಶಾಲೆ ಅದು? ಅವರು ಶಿಶುಗ್ರ ಇವತ್ತು ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಹಾಂ, ಹೌದಾ? ಓಡ್ತೀಯ ನೀನು ಎಷ್ಟು ದೂರ? ಎಸ್, ಐ ವಿಲ್ ರನ್ ಅಂತ ಹೇಳು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.